ಮಿತ್ರರೇ ನಮಸ್ಕಾರ. ಮಿತ್ರರೇ, ಮೊನ್ನೆ ತಾನೇ ನಿಮಗೊಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ನ್ಯಾಟೋದ ಮುಖ್ಯಸ್ಥ ಭಾರತಕ್ಕೆ ಧಮಕಿ ಹಾಕಿದ್ದಾನೆ. ನೀವೇನಾದರೂ ರಷ್ಯಾದಿಂದ ಆಯಿಲನ್ನು ಪರ್ಚೇಸ್ ಮಾಡೋದೇ ಆದರೆ ನಾವು ನಿಮ್ಮ ಮೇಲೆ ಟ್ಯಾರಿಫನ್ನು ವಿಧಿಸ್ತೀವಿ, 100% ಟ್ಯಾರಿಫ್ ಹಾಕ್ತೀವಿ. ರಷ್ಯಾಗೆ ಕೇವಲ 50 ದಿನ ಮಾತ್ರ ಉಳಿದಿದೆ. ಅಷ್ಟರ ಒಳಗಾಗಿ ಅವರೇನಾದರೂ ಯುದ್ಧ ವಿರಾಮವನ್ನು ಘೋಷಣೆ ಮಾಡದೇ ಇದ್ದರೆ ಚೈನಾ ಮೇಲೂ ಟ್ಯಾರಿಫ್ ಹಾಕ್ತೀವಿ, ಭಾರತದ ಮೇಲೆ, ಬ್ರೆಜಿಲ್ ಮೇಲೆ ಎಲ್ಲ ಟ್ಯಾರಿಫ್ಗಳ ಮಳೆಯನ್ನೇ ಸುರಿಸ್ಬಿಡ್ತೀವಿ ಅಂತ ಆತ ಧಮಕಿ ಹಾಕಿದ್ದ. ಭಾರತ ಅಷ್ಟೇ ಖಡಕ್ಕಾಗಿ ಅವರಿಗೆ ರಿಪ್ಲೈ ಕೊಟ್ಟಿತ್ತು, ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ಗಳನ್ನೆಲ್ಲ ಬಿಟ್ಟುಬಿಡಿ, ನಾವಿದನ್ನೆಲ್ಲ ಕೇಳೋದಿಲ್ಲ. ನೀವು ನಮಗೆ ಬುದ್ಧಿ ಹೇಳುತ್ತಾ ಅತ್ತ ಕಡೆಯಲ್ಲಿ ಹಿಂಬಾಗಿಲ ಮೂಲಕವಾಗಿ ರಷ್ಯಾದಿಂದ ಆಯಿಲನ್ನು ತರಿಸ್ಕೊಳ್ತಾ ಇದ್ದೀರಿ, ಇದೇನು ನಮಗೆ ಗೊತ್ತಿಲ್ಲ ಅಂತಲ್ಲ. ಇಂತಹ ಡಬಲ್ ಸ್ಟ್ಯಾಂಡರ್ಡ್ಗೆ ನಮ್ಮಲ್ಲಿ ಅವಕಾಶವೇ ಇಲ್ಲ ಅಂತ ಭಾರತ ನೇರವಾಗಿ ಯುರೋಪ್ಗೆ ಹೇಳಿತ್ತು. ಆದರೆ ಮಿತ್ರರೇ, ಈಗ ಯುರೋಪ್ ಭಾರತದ ಮೇಲೆ ಒಂದು ಪ್ರಥಮ ಅಸ್ತ್ರವನ್ನು ಪ್ರಯೋಗ ಮಾಡಿದೆ. ಅದು ಕೂಡ ಭಾರತದ ಮೈನ್ ಸೆಕ್ಟರನ್ನೇ ಟಾರ್ಗೆಟ್ ಮಾಡಿ ಅವರು ಸ್ಯಾಂಕ್ಷನ್ ಎಂಬ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಇದರಿಂದ ಭಾರತದ ಎಕ್ಸ್ಪೋರ್ಟ್ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಯುರೋಪ್ ಯೂನಿಯನ್ ಮೊಟ್ಟ ಮೊದಲ ಬಾರಿಗೆ ಇಂತಹದೊಂದು ಕಠಿಣ ನಿರ್ಧಾರವನ್ನು ಭಾರತದ ವಿರುದ್ಧ ತೆಗೆದುಕೊಂಡಿದೆ. ಮಿತ್ರರೇ, ಈ ಟ್ರೆಂಡ್ ಏನಾದರೂ ಮುಂದುವರೆದಿದ್ದೆ ಆದರೆ ಭಾರತದ ಎಕಾನಮಿಗೆ ದೊಡ್ಡ ಮಟ್ಟದಲ್ಲಿ ಘಾಸಿ ಮಾಡುತ್ತೆ. ಹಾಗಾದರೆ ಏನಿದು ಸ್ಯಾಂಕ್ಷನ್? ಭಾರತದ ಯಾವ ಸೆಕ್ಟರ್ ಮೇಲೆ ಯುರೋಪಿಯನ್ ಯೂನಿಯನ್ ಸ್ಯಾಂಕ್ಷನ್ ಅನ್ನು ವಿಧಿಸಿದೆ, ಯಾಕೋಸ್ಕರವಾಗಿ ವಿಧಿಸಿದೆ, ಮುಂದಿನ ದಿನಗಳಲ್ಲಿ ಇದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ, ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಮ್ಮಲ್ಲೊಂದು ಗಾದೆ ಮಾತಿದೆ, ಎಮ್ಮೆಗೆ ಜ್ವರ ಬಂದರೆ ಎತ್ತಿಗೆ ಬರೆ ಹಾಕಿದ್ರು ಅಂತ. ಸದ್ಯ ಯುರೋಪಿಯನ್ ಯೂನಿಯನ್ ಇದೇ ರೀತಿಯ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಈ ಯುರೋಪಿಯನ್ನರಿಗೆ ಎಷ್ಟರ ಮಟ್ಟಿಗೆ ಹತಾಶೆ ಕಾಡ್ತಾ ಇದೆ ಅಂತಂದ್ರೆ, ನಾವೇನ್ ಮಾಡ್ತಾ ಇದೀವಿ, ಇದರಿಂದ ನಮಗೇನು ತೊಂದರೆ ಆಗುತ್ತೆ, ಇದು ಯಾವುದನ್ನೂ ಸಹ ಅವರು ಪರಾಮರ್ಶೆ ಮಾಡುವಂತಹ ಸ್ಥಿತಿಯಲ್ಲೇ ಇಲ್ಲ. ರಷ್ಯಾದ ಮಿತ್ರರೆಲ್ಲರಿಗೂ ಕೂಡ ನಾವು ಬರೆ ಹಾಕ್ತೀವಿ ಅಂತ ಹೊರಟಿದ್ದಾರೆ. ಇದರ ಹಿಂದಿನ ಉದ್ದೇಶ ಏನು ಕೇಳಿದ್ರೆ, ಟ್ರಂಪ್ಗೆ ಬಕೆಟ್ ಹಿಡಿಯುವಂಥದ್ದು. ಅದು ಹೇಗೆ, ಏನು, ಎತ್ತ ಎಲ್ಲ ಮುಂದೆ ವಿವರಿಸ್ತೀನಿ. ಸದ್ಯ ಯುರೋಪಿಯನ್ ಯೂನಿಯನ್ ಭಾರತಕ್ಕೆ ಏನು ಮಾಡಿದೆ ಅಂತ ಮೊದಲಿಗೆ ನಿಮಗೆ ಹೇಳಿಬಿಡ್ತೀನಿ. ನೀವೆಲ್ಲ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದ್ರು ನಯಾರ ಪೆಟ್ರೋಲ್ ಬಂಕ್ಗಳನ್ನು ನೋಡಿರ್ತೀರಲ್ವಾ. ಈ ನಯಾರ ಕಂಪನಿಯಲ್ಲಿ ರಷ್ಯಾದ ಇನ್ವೆಸ್ಟ್ಮೆಂಟ್ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಹೀಗಾಗಿ ನಯಾರದಿಂದ ಬರುವಂತಹ ಯಾವುದೇ ಪೆಟ್ರೋಲ್, ಡೀಸೆಲ್ ಹಾಗೂ ಪೆಟ್ರೋಲಿಯಂ ಉತ್ಪನ್ನವನ್ನ ಯುರೋಪ್ ಖರೀದಿ ಮಾಡೋದಿಲ್ಲ, ನಾವು ಅದರ ಮೇಲೆ ಸ್ಯಾಂಕ್ಷನ್ ವಿಧಿಸ್ತೀವಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ನಯಾರಾ ಎನರ್ಜಿ ಲಿಮಿಟೆಡ್ ಕಂಪನಿ ಇದು ಗುಜರಾತ್ನಲ್ಲಿ ಬಹಳ ದೊಡ್ಡದಾದಂತಹ ಒಂದು ರಿಫೈನರಿಯನ್ನು ಹೊಂದಿದೆ. ಈ ನಯಾರಾ ಎನರ್ಜಿ ಲಿಮಿಟೆಡ್ನಲ್ಲಿ ರಷ್ಯಾದ ಸರ್ಕಾರಿ ಕಂಪನಿಯಾದಂತಹ ರಾಸ್ ನೆಫ್ಟ್ ಏನಿದೆ, ಇದು 49.13% ಸ್ಟೇಕ್ ಅನ್ನು ಹೊಂದಿದೆ. ಜೊತೆಗೆ ಈ ರಿಫೈನರಿಗೆ ಅಗತ್ಯವಿರುವಂತಹ ಟೆಕ್ನಾಲಜಿಯನ್ನು ಕೂಡ ರಷ್ಯಾನೇ ಪೂರೈಸಿದೆ. ಈ ರಿಫೈನರಿಯಲ್ಲಿ ರಷ್ಯಾದಿಂದ ಬರುವಂತಹ ಕಚ್ಚಾ ತೈಲವನ್ನ ಅತ್ಯಂತ ಗುಣಮಟ್ಟದಲ್ಲಿ ಸಂಸ್ಕರಿಸಲಾಗುತ್ತೆ, ಅಂದ್ರೆ ಶುದ್ಧೀಕರಣ ಮಾಡಲಾಗುತ್ತೆ. ಬಳಿಕ ಇದನ್ನ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಲಾಗುತ್ತೆ. ಈಗ ಯುರೋಪ್ ಏನು ಹೇಳ್ತಾ ಇದೆ ಗೊತ್ತಾ, ಇದರಲ್ಲಿ ರಷ್ಯಾದ ಸ್ಟೇಕ್ ಇದೆ, ರಷ್ಯಾದ ಸರ್ಕಾರಿ ಕಂಪನಿಯ ಸ್ಟೇಕ್ ಇದೆ. ಹೀಗಾಗಿ ನಾವು ನಯಾರ ಕಂಪನಿಯಲ್ಲಿ ರಿಫೈನ್ ಆದಂತಹ ಯಾವುದೇ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಖರೀದಿ ಮಾಡೋದಿಲ್ಲ, ಕಂಪ್ಲೀಟ್ ನಿರ್ಬಂಧವನ್ನು ವಿಧಿಸ್ತೀವಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಭಾರತ ಮತ್ತು ಯುರೋಪ್ನ ಸಂಬಂಧ ಬಹಳ ಚೆನ್ನಾಗಿದೆ. ಯುರೋಪ್ನ ಅನೇಕ ದೇಶಗಳ ಜೊತೆಗೆ ಭಾರತದ ಉತ್ತಮ ಬಾಂಧವ್ಯ ಇದೆ. ಜೊತೆಗೆ ಯುರೋಪಿಯನ್ ಯೂನಿಯನ್ ಕೂಡ ಭಾರತದೊಂದಿಗೆ ಅತಿ ಹೆಚ್ಚು ವ್ಯಾಪಾರವನ್ನು ವೃದ್ಧಿ ಮಾಡೋದಕ್ಕೆ ಬಯಸ್ತಾ ಇತ್ತು. ಇಂತಹದರ ನಡುವೆ ಯುರೋಪಿಯನ್ ಯೂನಿಯನ್ ಕೈಗೊಂಡಂತಹ ಈ ತೀರ್ಮಾನ ಎರಡೂ ದೇಶಗಳ ಸಂಬಂಧದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರೋದಂತೂ ಸತ್ಯ. ಮಿತ್ರರೇ, ನಿಮಗೆ ಅನಿಸಬಹುದು ರಷ್ಯಾದ ಸ್ಟೇಕ್ ಇರುವ ಕಾರಣದಿಂದಾಗಿ ಈ ತೀರ್ಮಾನ ಕೈಗೊಂಡಿದ್ದಾರೆ ಅಂತ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಈ ನಯಾರ ರಿಫೈನರಿಯಲ್ಲಿ ರಷ್ಯಾದ ಸ್ಟೇಕ್ ಇರುವಂತಹದ್ದೆಷ್ಟು? ಕೇವಲ 49.13% ಮಾತ್ರ. ಉಳಿದಂತೆ 51%ಗೂ ಜಾಸ್ತಿ ಸ್ಟೇಕ್ ಇರುವಂತಹದ್ದು ಭಾರತದ ಕಂಪನಿಯದ್ದು. ಅಂದ್ರೆ ಈ ಕಂಪನಿ ಭಾರತದ್ದೇ ಆಗಿರುತ್ತೆ. ಕೇವಲ ಇದೊಂದೇ ಕಂಪನಿ ಅಲ್ಲ, ಭಾರತದ ಬೇರೆ ಬೇರೆ ಕಂಪನಿಗಳಲ್ಲಿ ಅನೇಕ ದೇಶದ ಇನ್ವೆಸ್ಟ್ಮೆಂಟ್ಗಳಿರ್ತವೆ. ನೀವು ಅದನ್ನೆಲ್ಲ ಹುಡುಕ್ಬಿಟ್ಟು ನಮಗೂ ಇವರಿಗೂ ದ್ವೇಷ ಇದೆ, ಇದನ್ನು ಕಳುಹಿಸಬಾರ್ದು, ನಾವು ಇದ್ರ ಮೇಲೆ ನಿರ್ಬಂಧ ವಿಧಿಸ್ತೀವಿ ಅಂತಂದ್ರೆ ಬಹುತೇಕ ಭಾರತದ ಪ್ರಾಡಕ್ಟ್ಗಳ ಮೇಲೆ ಇವರು ನಿರ್ಬಂಧ ವಿಧಿಸಬೇಕಾಗತ್ತೆ. ಸದ್ಯ ಯುರೋಪಿಯನ್ ಯೂನಿಯನ್ ಕೈಗೊಂಡಂತಹ ಈ ತೀರ್ಮಾನ ಏನಿದೆ, ಭಾರತಕ್ಕೊಂದು ಎಚ್ಚರಿಕೆ ಕೊಡುವಂತಹ ರೀತಿಯಲ್ಲಿದೆ. ಈ ವಿಚಾರವನ್ನು ಕೇವಲ ನಾವು ರಷ್ಯಾ ಆ್ಯಂಗಲ್ನಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈ ಯುರೋಪ್ನವ್ರು ಇದಾರಲ್ಲ, ಇವರು ಡಬಲ್ ಸ್ಟ್ಯಾಂಡರ್ಡ್ಗೆ ಹೆಸರುವಾಸಿ. ಇತ್ತೀಚೆಗೆ ಭಾರತ ಅದನ್ನೇ ಹೇಳಿತ್ತಲ್ಲ, ನೀವು ಡಬಲ್ ಸ್ಟ್ಯಾಂಡರ್ಡ್ ಅನ್ನು ನಮ್ಮ ಹತ್ರ ಇಟ್ಕೋಬೇಡಿ ಅಂತ. ಇದಾದ ಬಳಿಕ ಭಾರತದ ಪೆಟ್ರೋಲಿಯಂ ಮಂತ್ರಿಯೂ ಕೂಡ ಇದನ್ನೇ ಹೇಳಿದ್ರು. ಯುರೋಪ್ನ ದೇಶಗಳು ಭಾರತಕ್ಕೆ ಬುದ್ಧಿವಾದ ಹೇಳುವ ಬದಲು ಸ್ವಲ್ಪ ತಮ್ಮ ಕಾಲ್ಬುಡವನ್ನು ನೋಡಿಕೊಳ್ಳಲಿ ಅಂತ. ಪೆಟ್ರೋಲಿಯಂ ಮಿನಿಸ್ಟರ್ ಆದಂತಹ ಹರ್ದೀಪ್ ಸಿಂಗ್ ಪುರಿ ಏನು ಹೇಳಿದ್ರು ಅಂತಂದ್ರೆ, ಇವತ್ತು ಭಾರತ ರಷ್ಯಾದಿಂದ 3 ತಿಂಗಳಲ್ಲಿ ಎಷ್ಟು ಪ್ರಮಾಣದ ಕಚ್ಚಾ ತೈಲವನ್ನು ತರಿಸ್ಕೊಳ್ತಾ ಇದೆಯೋ ಅಷ್ಟು ಕಚ್ಚಾ ತೈಲವನ್ನು ಯುರೋಪ್ನ ದೇಶಗಳು ಕೇವಲ ಅರ್ಧ ದಿನದಲ್ಲಿ ತರಿಸ್ಕೊಳ್ತಾ ಇದ್ದಾವೆ. ಒಂದು ಆಫ್ಟರ್ನೂನ್ನಲ್ಲಿ ಅಷ್ಟು ಕಚ್ಚಾ ತೈಲ ಯುರೋಪ್ಗೆ ಸಪ್ಲೈ ಆಗ್ತಾ ಇದೆ. ಇವರು ನಮಗೆ ಹೇಗೆ ಬುದ್ಧಿ ಹೇಳೋದಕ್ಕೆ ಸಾಧ್ಯ ಅಂತ ಭಾರತದ ಪೆಟ್ರೋಲಿಯಂ ಮಂತ್ರಿಯೇ ಯುರೋಪ್ಗೆ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಆದರೂ ಕೂಡ ಯುರೋಪ್ ಇಂತಹ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಇದರ ಹಿಂದೆ ಇನ್ನೊಂದು ಕಾರಣವೂ ಕೂಡ ಇದೆ. ಇವತ್ತು ಮಿತ್ರರೇ, ಜಾಗತಿಕವಾಗಿ ಅನೇಕ ಸಮಸ್ಯೆಗಳಿದ್ದಾವೆ. ಯುದ್ಧಗಳಾಗ್ತಾ ಇದೆ, ವ್ಯಾಪಾರಕ್ಕೆ ತೊಡಕಿದೆ. ಈ ಟ್ರಂಪ್ ಹುಚ್ಚಾಟದ ಕಾರಣದಿಂದಾಗಿ, ಅಂದರೆ ಪದೇ ಪದೇ ಟ್ಯಾರಿಫ್ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಿರೋದ್ರಿಂದಾಗಿ ಅನೇಕ ದೇಶಗಳ ಆರ್ಥಿಕತೆ ಬುಡಮೇಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲೂ ಕೂಡ ಭಾರತ ಮಾತ್ರ ಉತ್ತಮವಾದ
ಗಣನೀಯವಾದಂತಹ ಗ್ರೋತ್ ರೇಟನ್ನು ಸಾಧಿಸ್ತಾ ಇದೆ. ಈಗಾಗಲೇ ಭಾರತ ಜಪಾನನ್ನು ಬೀಟ್ ಮಾಡಿದೆ, ಅದಕ್ಕೂ ಮುಂಚೆ UK ಬೀಟ್ ಮಾಡಿತ್ತು. ಇವತ್ತು ನಂಬರ್ 4 ಎಕಾನಮಿಯಾಗಿ ಭಾರತ ಗುರುತಿಸಿಕೊಂಡಿದೆ. ಇನ್ನೇನು ಶೀಘ್ರದಲ್ಲೇ ಭಾರತ ನಂಬರ್ 3 ಸ್ಥಾನಕ್ಕೆ ಬರುತ್ತೆ, ಅಂದರೆ ಜರ್ಮನಿಯನ್ನು ಕೂಡ ಹಿಂದೆ ಹಾಕತ್ತೆ. ಇದನ್ನೆಲ್ಲ ಯುರೋಪಿಯನ್ನರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಅವ್ರ ಮನಸ್ಥಿತಿ ಹೇಗಿದೆ ಗೊತ್ತಾ? ಒಂದು ಕಾಲದಲ್ಲಿ ನಾವೇ ಆಳ್ತಿದ್ದಂತಹ ದೇಶಗಳಿದು ಇವತ್ತಿಷ್ಟೆಲ್ಲ ಮಿಂಚೋದಕ್ಕೆ ಸಾಧ್ಯನಾ? ನಮ್ಮನ್ನು ಬೀಟ್ ಮಾಡಿ ಇವರೆಲ್ಲ ಮುಂದೆ ಹೋಗ್ತಾ ಇದ್ದಾರಲ್ಲ. ಹೀಗಾಗಿ ಭಾರತದ ಎಕಾನಮಿಗೆ ಬ್ರೇಕ್ ಹಾಕುವ ಉದ್ದೇಶದಿಂದಲೇ ಇಂತಹ ತೀರ್ಮಾನವನ್ನು ಕೈಗೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈಗ ರಷ್ಯಾದಿಂದ ಭಾರತಕ್ಕೆ ಬಂದು ಆ ತೈಲ ಇಲ್ಲಿ ರಿಫೈನ್ ಆಗಿ ಯುರೋಪ್ಗೆ ಸಪ್ಲೈ ಆಗ್ತಾ ಇದೆ ಅಂತಂದ್ರೆ ಇದರಿಂದ ಯುರೋಪ್ನ ದೇಶಗಳಿಗೂ ಕೂಡ ಲಾಭ ಆಗ್ತಾ ಇತ್ತು. ಯಾಕೆಂದ್ರೆ ಕಡಿಮೆ ದರಕ್ಕೆ ಅವರಿಗೆ ಪೆಟ್ರೋಲಿಯಂ ಉತ್ಪನ್ನಗಳು ಸಿಗ್ತಾ ಇದ್ವು. ಈಗ ಇದನ್ನ ಬ್ಯಾನ್ ಮಾಡಿದ್ದೆ ಆದ್ರೆ ತಕ್ಷಣಕ್ಕೆ ಅವರಿಗೆ ಕೊರತೆ ಉಂಟಾಗುತ್ತೆ, ಆಗ ಬೆಲೆ ಏರಿಕೆ ಆಗುತ್ತೆ. ಇದರ ಎಫೆಕ್ಟ್ ಯುರೋಪ್ನ ಜನತೆಗೆ ಆಗುವಂತಹದ್ದು. ಇಷ್ಟಾದ್ರೂ ಕೂಡ ಅವರು ರಿಸ್ಕ್ ತೆಗೆದುಕೊಂಡು ಈ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅಂತಂದ್ರೆ ಇಲ್ಲಿ 2 ಅಂಶಗಳಿದಾವೆ. ಒಂದು ಭಾರತಕ್ಕೆ ಹಾನಿ ಮಾಡುವಂತಹದ್ದು, ಇನ್ನೊಂದು ರಷ್ಯಾಗೆ ಹಾನಿ ಮಾಡುವಂತಹದ್ದು. ಇದೆಲ್ಲದರ ಜೊತೆಗೆ ಟ್ರಂಪ್ಗೆ ಬಕೆಟ್ ಹಿಡಿಯುವಂತಹದ್ದು. ಮಿತ್ರರೇ, ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆರಂಭವಾಗಿ 40 ತಿಂಗಳು ಕಳೆದು ಹೋಗಿದೆ. ಅಷ್ಟೇ ಏಕೆ, ಟ್ರಂಪ್ ಅಧಿಕಾರಕ್ಕೆ ಬಂದೆ 6 ತಿಂಗಳು ಕಳೆದು ಹೋಗಿದೆ. ಇಷ್ಟು ದಿನ ಇವ್ರು ಯಾರೂ ಕೂಡ ಈ ರೀತಿಯ ನಿರ್ಬಂಧದ ಬಗ್ಗೆ ಮಾತನಾಡ್ತಾ ಇರಲಿಲ್ಲ, ಭಾರತದ ಮೇಲೂ ಒತ್ತಡ ಹಾಕ್ತಾ ಇರಲಿಲ್ಲ. ಭಾರತದಲ್ಲಿ ರಿಫೈನ್ ಆಗಿ ಬರ್ತಾ ಇದ್ದಂತಹ ಪೆಟ್ರೋಲ್ ಡೀಸೆಲ್ಗಳನ್ನ ತಮ್ಮ ವಾಹನಗಳಿಗೆ ತುಂಬಿಸಿಕೊಳ್ತಾ ಇದ್ರು. ಈಗ ಇದ್ದಕ್ಕಿದ್ದಂತೆ ಇವರಿಗೆ ಉಕ್ರೇನ್ ಮೇಲೆ ಪ್ರೀತಿ ಉಕ್ಕಿ ಹರಿತಿರೋದಕ್ಕೆ ಏನ್ ಕಾರಣ ಕೇಳಿದ್ರೆ, ಟ್ರಂಪ್ ಮತ್ತು ಪುತಿನ್ ನಡುವಿನ ಸಂಬಂಧದಲ್ಲಿ ಬಿರುಕು ಬಿಟ್ಟಿದೆ. ಆರಂಭದಲ್ಲಿ ಟ್ರಂಪ್ ಏನ್ ಮಾಡ್ತಾ ಇದ್ರು, ಪುತಿನ್ಗೆ ಆಗಾಗ ಕಾಲ್ ಮಾಡಿಬಿಟ್ಟು ಯುದ್ಧ ನಿಲ್ಲಿಸಿ ಸ್ವಾಮಿ, ಈ ಯುದ್ಧ ನಿಲ್ಲಿಸಿದಂತಹ ಕ್ರೆಡಿಟ್ ಅನ್ನು ನನಗೆ ಕೊಡಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ರು. ಆದರೆ ಟ್ರಂಪ್ ಬೇಡಿಕೆಗೆ ಪುತಿನ್ ಏನು ಅಷ್ಟಾಗಿ ಸೊಪ್ಪು ಹಾಕಲಿಲ್ಲ, ಅದೇನು ವರ್ಕೌಟ್ ಆಗಲಿಲ್ಲ. ಪುತಿನ್ ಇತ್ತ ಕಡೆಯಲ್ಲಿ ಮಾತನಾಡ್ತಲೇ ಅತ್ತ ಕಡೆಯಲ್ಲಿ ಉಕ್ರೇನ್ಗೆ ಬಾಂಬ್ ಹಾಕ್ತಾ ಇದ್ರು. ಇದರಿಂದ ಟ್ರಂಪ್ ಮತ್ತು ಪುತಿನ್ ನಡುವಿನ ಸಂಬಂಧ ಕಂಪ್ಲೀಟ್ ಆಗಿ ಹಾಳಾಗ್ಬಿಟ್ಟಿದೆ. ಹೀಗಾಗಿ ಟ್ರಂಪ್ಗೆ ಬಕೆಟ್ ಹಿಡಿಯೋಕೆ ಇದೇ ಸಮಯ ಅಂತ ಹೇಳಿ ಯುರೋಪಿಯನ್ ಯೂನಿಯನ್ ಎದ್ದು ನಿಂತು ಬಿಟ್ಟಿದೆ. ನಾ ಮುಂದು ತಾ ಮುಂದು ಅಂತ ಹೇಳಿ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇಲ್ಲದೆ ಹೋದ್ರೆ ಆ ಮಾರ್ಕ್ ರುಟೆ ಇಷ್ಟು ದಿನ ಬಾಯಿಗೆ ಬೀಗ ಹಾಕೊಂಡಿದ್ದವನು ಮೊನ್ನೆ ತಾನೇ ಧಮ್ಕಿ ಹಾಕ್ತಾನೆ ಅಂತಂದ್ರೆ ಏನರ್ಥ? ಕಳೆದ 3 ವರ್ಷದಿಂದ ಯುದ್ಧ ಆಗ್ತಾ ಇದೆಯಲ್ಲ, ನ್ಯಾಟೋದವ್ರೇನು ಕತ್ತೆ ಕಾಯ್ತಾ ಇದ್ರ? ಈ ಮಾರ್ಕ್ ರುಟೆ ಎಲ್ಲಿಗೆ ಹೋಗಿದ್ದ? ಬಿಟ್ಟು ಹಾಕಿ. ಈ ಯುರೋಪ್ನ ಗೋಸುಂಬೆ ಬುದ್ಧಿ ಇದೇನು ಹೊಸ್ತಲ್ಲ. ಭಾರತ ಇದನ್ನ ಹಲವು ದಶಕಗಳಲ್ಲ, ಶತಮಾನಗಳಿಂದಲೇ ನೋಡ್ಬಿಟ್ಟಿದೆ. ಈಗ ಯುರೋಪ್ನ ತೀರ್ಮಾನ ಭಾರತದ ಮೇಲೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಮಾಡುತ್ತಾ ಹೀಗಂತ ಕೆಲವರಿಗೊಂದು ಪ್ರಶ್ನೆ ಬಂದಿರಬಹುದು. ಯಾಕೆ ಕೇಳಿದ್ರೆ, ಯುರೋಪ್ ಈಗ ಬ್ಯಾನ್ ಹೇರಿರುವಂತಹದ್ದು ಭಾರತದ ನಯಾರಾ ಕಂಪನಿಯ ಪೆಟ್ರೋಲಿಯಂ ರಿಫೈನರಿ ಉತ್ಪನ್ನಗಳ ಮೇಲೆ. ಹೀಗಾಗಿ ಕೆಲವರಿಗೆ ಏನು ಅನಿಸುತ್ತೆ ಗೊತ್ತಾ, ಭಾರತ ಹೇಳಿ ಕೇಳಿ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುವಂತಹ ದೇಶ. ನಮ್ಮ ದೇಶಕ್ಕೆ ಅಗತ್ಯವಿರುವಂತಹ 85% ಪೆಟ್ರೋಲ್ ಮತ್ತು ಡೀಸೆಲ್ ಹೊರಗಿನಿಂದಲೇ ಬರುತ್ತೆ. ಹೀಗಾಗಿ ಭಾರತ ಇನ್ನೆಷ್ಟು ಪ್ರಮಾಣದಲ್ಲಿ ಹೊರಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಾಧ್ಯ? ಏನೋ ಅಲ್ಪ ಸ್ವಲ್ಪ ನಮ್ಮ ಎಕಾನಮಿ ಕೊಡುಗೆ ಇರಬಹುದು. ಹೀಗಾಗಿ ಯುರೋಪಿಯನ್ ಯೂನಿಯನ್ ಏನೇ ತೀರ್ಮಾನ ಮಾಡಿದ್ರೂ ಕೂಡ ನಮಗೇನು ದೊಡ್ಡ ಪರಿಣಾಮ ಆಗೋದಿಲ್ಲ ಹೀಗಂತ ಕೆಲವರಿಗೆ ಅನಿಸ್ತಾ ಇರಬಹುದು. ಖಂಡಿತವಾಗ್ಲೂ ಇಲ್ಲ ಮಿತ್ರರೇ, ಭಾರತಕ್ಕೆ ಇದು ದೊಡ್ಡ ಡ್ಯಾಮೇಜ್ ಅನ್ನ ಮಾಡುತ್ತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಭಾರತ ಇವತ್ತು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತಲ್ಲ, ಆ ವಸ್ತುಗಳ ಲೀಸ್ಟ್ನಲ್ಲಿ ನಂಬರ್ 1 ಪ್ಲೇಸ್ನಲ್ಲಿರುವಂತಹದ್ದೇ ತೈಲ ಮತ್ತು ಮಿನರಲ್ ಫ್ಯೂಯಲ್. ನಿಮಗೆ ಇದನ್ನು ಕೇಳಿ ಪರಮಾಶ್ಚರ್ಯ ಆಗಿರಬೇಕಲ್ವಾ? ಆದರೂ ಕೂಡ ಇದು ಸತ್ಯ. ಇವತ್ತು ಮಿತ್ರರೇ, ಭಾರತ ಒಂದು ವರ್ಷದಲ್ಲಿ $75.4 ಬಿಲಿಯನ್ ಮೊತ್ತದ ರಿಫೈನ್ಡ್ ಆದಂತಹ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುತ್ತೆ. ಭಾರತದ ಒಟ್ಟಾರೆ ರಫ್ತಿನಲ್ಲಿ ಇದರ ಪಾಲು 17.1% ಇದೆ. ಅಂದರೆ ನಾವು ಹೊರಗಡೆಗೆ $100 ರಫ್ತು ಮಾಡ್ತೀವಿ ಅಂತಂದ್ರೆ $17.1 ಬರುವಂತಹದ್ದು ಭಾರತ ತೈಲ ಎಕ್ಸ್ಪೋರ್ಟ್ ಮಾಡೋದ್ರಿಂದಾಗಿ. ಇದರ ಅರ್ಥ ಏನು ಕೇಳಿದ್ರೆ, ಅಂದ್ರೆ ನಾವು ಆ ಪ್ರಮಾಣದಲ್ಲಿ ವಿದೇಶದಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಂಡು ನಮ್ಮ ದೇಶದಲ್ಲಿ ಅದನ್ನು ಶುದ್ಧೀಕರಣ ಮಾಡಿ ಬೇರೆ ಬೇರೆ ದೇಶಗಳಿಗೆ ನಾವು ರಫ್ತು ಮಾಡ್ತಾ ಇದೀವಿ. ಹೀಗೆ ಭಾರತ ತೈಲವನ್ನು ರಫ್ತು ಮಾಡುವಂತಹ ಸಂದರ್ಭದಲ್ಲಿ ನಮಗೆ ನಂಬರ್ 1 ಮಾರುಕಟ್ಟೆ ಯಾರದ್ದು ಕೇಳಿದ್ರೆ ಅದು ಯುರೋಪ್ನ ಮಾರುಕಟ್ಟೆ. ಸದ್ಯ ನಯಾರಾ ಎನರ್ಜಿ ಲಿಮಿಟೆಡ್ ಮೇಲೆ ಯುರೋಪ್ ನಿರ್ಬಂಧವನ್ನು ವಿಧಿಸಿದೆ. ಇದು ಇಷ್ಟಕ್ಕೆ ಸೀಮಿತವಾದರೆ ಭಾರತಕ್ಕೇನೋ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗೋದಿಲ್ಲ. ಯಾಕೆ ಕೇಳಿದ್ರೆ, ಭಾರತದ ಬಳಿಯಲ್ಲಿ 24ಕ್ಕೂ ಹೆಚ್ಚು ಬಹಳ ದೊಡ್ಡ ಪ್ರಮಾಣದ ರಿಫೈನರಿ ಕಂಪನಿಗಳಿದಾವೆ. ಭಾರತ ಈ ಕಂಪನಿಗಳಲ್ಲಿ ತಯಾರಾಗುವಂತಹ ಶುದ್ಧ ತೈಲವನ್ನ ಬೇರೆ ದೇಶಗಳಿಗೆ ರಫ್ತು ಮಾಡಬಹುದು. ನಯಾರಾ ಕಂಪನಿಯಲ್ಲಿ ತಯಾರಾಗುವಂತಹ ತೈಲವನ್ನ ಭಾರತದ ಒಳಗೆ ಬಳಸಿಕೊಳ್ಳಬಹುದು. ಯಾಕೆಂತಂದ್ರೆ ಭಾರತ ಇವತ್ತು ಅತಿ ಹೆಚ್ಚು ತೈಲ ಕನ್ಸ್ಯೂಮ್ ಮಾಡುವಂತಹ ರಾಷ್ಟ್ರಗಳಲ್ಲಿ ಒಂದು. ನಮಗೂ ಸಹ ಡೊಮೆಸ್ಟಿಕ್ ಯೂಸ್ಗೆ ಬೇಕಲ್ವಾ? ಹೀಗಾಗಿ ಇದೇನು ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ. ಆದ್ರೆ ಯುರೋಪಿಯನ್ ಯೂನಿಯನ್ ಮುಂದಿನ ದಿನಗಳಲ್ಲಿ ರಷ್ಯಾದ ಇನ್ವೆಸ್ಟ್ಮೆಂಟ್ ಗಳನ್ನ ಮಾತ್ರ ಟಾರ್ಗೆಟ್ ಮಾಡದೆ ರಷ್ಯಾದ ಕಚ್ಚಾ ತೈಲವನ್ನ ಕೂಡ ಟಾರ್ಗೆಟ್ ಮಾಡಿದ್ದೆ ಆದ್ರೆ ಬೇರೆ ರಿಫೈನರಿ ಕಂಪನಿಗಳಿಗೂ ಕೂಡ ತೊಂದರೆ ಆಗುತ್ತೆ. ಯಾಕೆ ಕೇಳಿದ್ರೆ, ರಷ್ಯಾದಿಂದ ಬರುವ ಕಚ್ಚಾ ತೈಲಗಳನ್ನ ನಯಾರಾ ಜೊತೆಗೆ ಬೇರೆ ಬೇರೆ ಕಂಪನಿಗಳು ಕೂಡ ಪಡೆದುಕೊಳ್ತಾ ಇದಾವೆ. ಅವುಗಳ ಮೇಲೆ ಯುರೋಪ್ ಏನಾದರೂ ನಿರ್ಬಂಧವನ್ನ ವಿಧಿಸಿದ್ದೆ ಆದ್ರೆ ಭಾರತದ ಟೋಟಲ್ ಎಕ್ಸ್ಪೋರ್ಟ್ ಮೇಲೆ ಪರಿಣಾಮವನ್ನ ಬೀರುತ್ತೆ. ಯುರೋಪಿಯನ್ ಯೂನಿಯನ್ನ ಈ ಕ್ರಮ ಇದೆಯಲ್ಲ, ಇದು ಇನ್ನೊಂದು ಆಂಗಲ್ನಲ್ಲೂ ಕೂಡ ಭಾರತಕ್ಕೆ ಹೊಡೆತ ಕೊಡುತ್ತೆ. ಅದೇನು ಕೇಳಿದ್ರೆ, ರಷ್ಯಾ ಇನ್ನೊಂದು ಪ್ಲಾನ್ ಮಾಡ್ಕೊಂಡಿತ್ತು. ಇವತ್ತು ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಿಫೈನರಿ ಕಂಪನಿಗಳಿದಾವಲ್ಲ, ಇವುಗಳನ್ನೆಲ್ಲ ಅಪ್ಗ್ರೇಡ್ ಮಾಡಿ, ಅಂದ್ರೆ ರಷ್ಯಾ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ರಷ್ಯಾದಿಂದ ಹೆಚ್ಚೆಚ್ಚು ಕಚ್ಚಾ ತೈಲವನ್ನ ಭಾರತಕ್ಕೆ ತಂದುಬಿಟ್ಟು ಭಾರತದಲ್ಲಿ ಅವುಗಳನ್ನು ರಿಫೈನ್ ಮಾಡಿ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವಂತಹ ಪ್ಲಾನ್ ಇತ್ತು. ಅಂದ್ರೆ ರಷ್ಯಾದ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಬರ್ತಾ ಇತ್ತು. ಈಗ ಯುರೋಪ್ ಅದರ ಮೇಲೆ ಕಣ್ಣಿಟ್ಟು ಅದಕ್ಕೆ ಬ್ರೇಕ್ ಹಾಕೋದು ಹೊರಟಿರೋದಿದೆಯಲ್ಲ, ಇದು ಸಹ ಭಾರತದ ಎಕಾನಮಿಗೆ
ಪರೋಕ್ಷವಾಗಿ ಹೊಡೆತ ಕೊಡುತ್ತೆ. ರಷ್ಯಾದ ಇನ್ವೆಸ್ಟ್ಮೆಂಟ್ ಬರುವ ಪ್ರಮಾಣ ಬಹಳ ಕಡಿಮೆ ಆಗುತ್ತೆ. ಮಿತ್ರರೇ, ಯುರೋಪಿಯನ್ ಯೂನಿಯನ್ ಏನೇ ಮಾಡಬಹುದು, ಆದ್ರೆ ಯುರೋಪಿಯನ್ ಯೂನಿಯನ್ಗೂ ಕೂಡ ಭಾರತದ ಮಾರುಕಟ್ಟೆ ಬೇಕು ಅನ್ನುವಂಥದ್ದು ಅಷ್ಟೇ ಸತ್ಯ. ಈ ವರ್ಷವಷ್ಟೇ ಯುರೋಪಿಯನ್ ಯೂನಿಯನ್ನ ಮುಖ್ಯಸ್ಥೆ ಭಾರತಕ್ಕೆ ಬಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಟ್ರೇಡ್ ಮಾತುಕತೆಯನ್ನೆಲ್ಲ ಮಾಡ್ಕೊಂಡು ಹೋಗಿಲ್ವಾ? ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಯುರೋಪ್ಗೆ ಇವತ್ತು ಭಾರತದ ಅನಿವಾರ್ಯತೆ ಎಷ್ಟಿದೆ ಅಂತ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಇಡೀ ಯುರೋಪ್ನಲ್ಲಿರುವಂತಹ ಒಟ್ಟು ಜನಸಂಖ್ಯೆಗಿಂತ ಭಾರತದಲ್ಲಿ 3 ಪಟ್ಟು ಜಾಸ್ತಿ ಇದೆ. ಅಂದ್ರೆ ಅಷ್ಟು ದೊಡ್ಡ ಮಾರುಕಟ್ಟೆ ಭಾರತ. ಇಂತಹ ಭಾರತವನ್ನ ರಷ್ಯಾ ಕಾರಣಕ್ಕೋಸ್ಕರವಾಗಿ ಎದುರಾಕೊಳ್ತೀವಿ ಅಂತಂದ್ರೆ ಯುರೋಪೇ ಅದಕ್ಕೆ ಬೆಲೆ ತರಬೇಕಾಗತ್ತೆ. ಆದ್ರೂ ಅದು ಯುರೋಪ್ ನೋಡಿ, ಜಟ್ಟಿ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅಂತ ಪೋಸ್ ಕೊಡುವಂತಹ ಜಾಯಮಾನದವರವರು. ಅಂದ್ರೆ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಪ್ಡೇಟ್ಗಳಾಗ್ತವೆ. ಅಮೆರಿಕ ಕೂಡ ಭಾರತದ ಮೇಲೆ ಸ್ಯಾಂಕ್ಷನ್ಗಳ ಮಳೆಯನ್ನೇ ಸುರಿಸೋದಕ್ಕೆ ತೆರೆಮರೆಯಲ್ಲಿ ಕಸರತ್ತು ಮಾಡ್ತಾ ಇದೆ. ಅದೆಲ್ಲದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.